ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಬಿಜೆಪಿ ಬಿಗ್ ಶಾಕ್ ಕೊಟ್ಟಿದೆ. ಬಹುಶಃ ಈ ರೀತಿನೂ ಆಗಬಹುದು ಅಂತ ಊಹಿಸಿಯೂ ಇರಲಿಲ್ವೇನೋ ಸಿದ್ದರಾಮಯ್ಯನವರು. ಅಂಥದ್ದೊಂದು ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಈಗ ಕೇಸರಿ ಪಾಳ್ಯ ಮುಂದಾಗ್ತಿರೋದು. ಸಿದ್ದರಾಮೋತ್ಸವದ ಅಬ್ಬರದಿಂದ ಕಳವಳಕ್ಕೊಳಗಾಗಿದ್ದ ಬಿಜೆಪಿ ಈಗ ಸಿದ್ದರಾಮಯ್ಯನವರ ವಿರುದ್ಧ ಇಂಥದ್ದೊಂದು ಮಾಸ್ಟರ್ ಪ್ಲಾನನ್ನು ರೆಡಿ ಮಾಡ್ತಾ ಮಹತ್ವದ ಬೆಳವಣಿಗೆಯೊಂದರ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಈಗಾಗಲೇ ಕರ್ನಾಟಕ ರಾಜಕಾರಣ ಬೇರೆಯದ್ದೇ ಸ್ವರೂಪ ಪಡ್ಕೊಳ್ತಾ ಇದೆ. ನಾರ್ತಲ್ಲಿ ಏನು ನಡೀತಾ ಇತ್ತೋ ಅದೆಲ್ಲ ಕರ್ನಾಟಕದಲ್ಲೂ ನಡೆಯೋದಕ್ಕೆ ಶುರುವಾಗಿದೆ. ಧರ್ಮ ಯುದ್ಧ ಈಗ ದಿನ ಬೆಳಗಾದರೆ ನಡೀತಿರೋದನ್ನು ನೋಡ್ತಾ ಇದ್ದೀವಿ. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ 2023 ಚುನಾವಣೆ ಹೇಗೆ ನಡೀಬಹುದು, ಈ ಹಂತಕ್ಕೂ ಹೋಗಬಹುದಾ ಅನ್ನುವಂಥ ಒಂದು ಟ್ರೇಲರ್ ಸಿಕ್ಕಿದೆ. ಬಿಜೆಪಿ ಮೂಲಕ ಸಿದ್ದರಾಮಯ್ಯನವ್ರಿಗೆ ಬಿಗ್ ಶಾಕ್ ಕೊಟ್ಟಿದೆಯಾ, ದೊಡ್ಡ ಪೆಟ್ಟು ಕೊಡುವ ಪ್ರಯತ್ನ ಮಾಡಿದೆಯಾ? ಹಾಗಾದರೆ ಸಿದ್ದರಾಮೋತ್ಸವದ ಅಬ್ಬರ, ಸಿದ್ದರಾಮೋತ್ಸವದ ಬಳಿಕ ಕೈಪಾಳಿದ ಆತ್ಮವಿಶ್ವಾಸ ಏನು ಡಬಲ್ ಆಗಿದೆ, ಅದನ್ನು ಕುಗ್ಗಿಸೋದಕ್ಕೆ ಕೈಗೆತ್ತಿಕೊಂಡಿರುವ ಮಾಸ್ಟರ್ ಪ್ಲಾನ್ ಇದು. ಏನು ವಿಚಾರ ಅಂತ ಕೇಳಿದ್ರೆ, ಕೊಡಗಿನಲ್ಲಿ, ಮಡಿಕೇರಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಅವ್ರ ಕಾರಿಗೆ ಮೊಟ್ಟೆ ಎಸೆದಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು. ಒಂದು ವ್ಯವಸ್ಥೆ ಅಂತ ಇರುತ್ತೆ, ಪೊಲೀಸರು ಇರ್ತಾರೆ. ಇದೆಲ್ಲದರ ನಡುವೆಯೂ ಇಂಥದ್ದೊಂದು ಬೆಳವಣಿಗೆ ಆಗತ್ತೆ ಅಂದರೆ ರಾಜಕೀಯ ಬದ್ಧ ವೈರಿಗಳಾಗಿರಲಿ, ಸೈದ್ಧಾಂತಿಕ ವಿರೋಧ ಏನೇ ಇರಲಿ, ಕರ್ನಾಟಕ ರಾಜಕಾರಣ ನಡೀತಾ ಇದ್ದ ರೀತಿನೇ ಬೇರೆ. ಇಂಥದ್ದೆಲ್ಲ ನೋಡ್ತಾ ಇದ್ದಿದ್ದು ಬೇರೆ ರಾಜ್ಯಗಳಲ್ಲಿ, ಆದರೆ ಕರ್ನಾಟಕದಲ್ಲೂ ಇದು ಶುರುವಾಗೇ ಬಿಡ್ತಾ. ಯಾಕೆ ಹಾಗಾದರೆ ಇದು ಪೊಲೀಸರು ಇದ್ದೂ ಕೂಡ ಇದು ಆಗೋದಕ್ಕೆ ಬಿಟ್ಟಿದ್ದು ಯಾರು? ಆಕ್ಷನ್ಗೆ ರಿಯಾಕ್ಷನ್, ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಅವತ್ತು ಹೇಳಿದ್ರಲ್ವ, ಅದನ್ನೇ ಇವತ್ತು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಏನಿದ್ರೆ ಹಿಂದಿನ ಸ್ಟ್ರಾಟಜಿ? ಹಾಗಾದರೆ ಆಲ್ರೆಡಿ ಈಗಾಗಲೇ ಸಿದ್ದರಾಮಯ್ಯ ಅಂದರೆ ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿ ಕಟ್ಟುವಂಥ ಪ್ರಯತ್ನ ಪದೇ ಪದೇ ಬಿಜೆಪಿಯಿಂದ ಆಗ್ತಾ ಇರುತ್ತೆ. ಹಿಂದಿನ ಚುನಾವಣೆಯಲ್ಲೂ ದೊಡ್ಡ ಪೆಟ್ಟು ಕೊಟ್ಟಿದ್ದು ಸಿದ್ದರಾಮಯ್ಯನವ್ರಿಗೆ 2018ರಲ್ಲಿ ಇದೇ ವಿಚಾರ. ಒಕ್ಕಲಿಗ ವಿರೋಧಿ, ಲಿಂಗಾಯತ ವಿರೋಧಿ, ಓವರ್ ಆಲ್ ಹಿಂದೂ ವಿರೋಧಿ ಅಂತ. ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಕೊನೆ ಕ್ಷಣದಲ್ಲಿ ಬಹಳ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವಾಗಲಿಲ್ಲ. ಭಾಗ್ಯಗಳ ಫಲ ಅವ್ರಿಗೆ ಸಿಕ್ಕದಂತಾಗೋಯ್ತು. ಆಡಳಿತದ ವಿಚಾರ ಮುಂದಿಟ್ಕೊಂಡು ಚುನಾವಣೆಗೆ ಹೋಗಿದ್ರು, ತುಂಬ ಆತ್ಮವಿಶ್ವಾಸದಲ್ಲಿದ್ದರು, ಮತ್ತೊಮ್ಮೆ ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ. ಆದರೆ ಈ ಹಣೆಪಟ್ಟಿನೇ ದೊಡ್ಡ ಸಮಸ್ಯೆ ಆಗಿಬಿಡ್ತು ಸಿದ್ದರಾಮಯ್ಯನವ್ರಿಗೆ. ಈಗ ಮತ್ತದೇ ವಿಚಾರ, ಹೊಸದೇನಿದೆ ಇದರಲ್ಲಿ, ವಿಶೇಷ ಏನೂ ಇಲ್ವಲ್ಲ ಅಂತ ಅನ್ನಿಸ್ಬಹುದು. ಆದರೆ ಬಿ ಜೆ ಪಿಯ ಮಾಸ್ಟರ್ ಪ್ಲ್ಯಾನ್ ಏನಪ್ಪ ಅಂತ ಕೇಳಿದ್ರೆ, ಸಿದ್ದರಾಮಯ್ಯ ಅಂದರೆ ಹಿಂದೂಗಳ ವಿರೋಧಿ, ಹಿಂದುತ್ವದ ಕಡು ವೈರಿ. ಇವರೇನಾದರೂ ಅಧಿಕಾರಕ್ಕೆ ಬಂದುಬಿಟ್ರೆ, ಇವ್ರ ಕೈಗೆ ಅಧಿಕಾರ ಸಿಕ್ಕಿಬಿಟ್ರೆ ಹಿಂದೂಗಳ ಕಥೆ ಮುಗದೇ ಹೋಯಿತು ಅನ್ನೋ ರೀತಿ ವಿಚಾರವನ್ನು ಜನರಿಗೆ ಮನಸ್ಸಿಗೆ ನಾಟುವಂತೆ ತಲುಪಿಸೋದಕ್ಕೆ ಬಿಜೆಪಿ ಹೊಸ ಅಭಿಯಾನವನ್ನೇ ಕೈಗೆತ್ತಿಕೊಳ್ತಾ ಅಂತ ಅನ್ನಿಸ್ತಿದೆ. ಈ ರೀತಿ ಮೊಟ್ಟೆ ಎಸೆಯೋದು, ಕಾರೊಳಗೆ ಫೋಟೋ ಎಸೆಯೋದು, ಈ ಹಂತಕ್ಕೆ ಕರ್ನಾಟಕ ರಾಜಕಾರಣ ಹೋಗ್ತಿದೆ ಅಂದರೆ ಬಿಜೆಪಿ ಈ ದಾರಿಯಲ್ಲಿ ರಿಯಾಕ್ಷನ್, ಮುಖ್ಯಮಂತ್ರಿಗಳು ಹೇಳಿದಂತಹ ಪದ ನೆನಪು ಮಾಡ್ಕೊಳ್ಳೋದಾದರೆ ಈ ರೀತಿಯಲ್ಲಿ ರಿಯಾಕ್ಷನ್ ಶುರುವಾಗಿದೆ ಅಂದರೆ ಹೇಗೆ ನಡೀಬಹುದು 2023 ಚುನಾವಣೆ ಅನ್ನೋದನ್ನು ನಾವು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಬಹುದು. 2018ರಲ್ಲೂ ಕೂಡ ಹಿಂದೂ ವಿರೋಧಿ ಹಣೆಪಟ್ಟಿಯನ್ನು ಯಶಸ್ವಿಯಾಗಿ ಕಟ್ಟಲಾಗಿತ್ತು. ಆದರೆ ಅಷ್ಟು ಸಾಕಾಗೋದಿಲ್ಲ. ಈ ಬಾರಿ ಹೆಚ್ಚು ಅಬ್ಬರಿಸ್ತಿದ್ದಾರೆ. ಇನ್ನಷ್ಟು ಪ್ರಖರವಾಗಿ ಪೆಟ್ಟು ಕೊಡಬೇಕು ಅಂತ ಈಗ ಬಿಜೆಪಿ ಎದ್ದು ನಿಂತಂತೆ ಕಾಣಿಸ್ತಿದೆ. ಸಿದ್ದರಾಮಯ್ಯ ಆಲೆಯನ್ನು ತಗ್ಗಿಸೋದಕ್ಕೆ ಇದು ಕೇಸರಿ ಪಾಳ್ಯದ ಮಾಸ್ಟರ್ ಪ್ಲಾನ್ ಅಂತೆ ಕಾಣಿಸ್ತಾ ಇದೆ. ಸದ್ಯದ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಬಿಜೆಪಿಗೆ ಅತಿ ದೊಡ್ಡ ಸವಾಲಾಗಿ ಕಾಡ್ತಾ ಇರೋದೇ ಸಿದ್ದರಾಮಯ್ಯ. ಯಾಕಂದರೆ ಸಿದ್ದರಾಮಯ್ಯ ಬೆನ್ನಿಗೆ ಸಾಲಿಡ್ ಆಗಿರುವಂತಹ ಕುರುಬ ಸಮುದಾಯದ ಬಲ, ಓವರ್ ಆಲ್ ಅಹಿಂದ ಬಲ, ಹಾಗೆ ಅಷ್ಟು ಸಾಲದು ಅಂತ ಸಿದ್ದರಾಮೋತ್ಸವಕ್ಕೆ ಉತ್ತರ ಕರ್ನಾಟಕ ಭಾಗದ ಲಿಂಗಾಯತರು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ರು ಅನ್ನೋ ರಿಪೋರ್ಟ್ ಈಗ ಕೇಸರಿ ಪಾಳ್ಯಕ್ಕೆ ಟೆನ್ಷನ್ ಕೊಟ್ಟುಬಿಟ್ಟಿದೆ. ಹೀಗೆ ಆಗಿಬಿಟ್ರೆ ಏನಪ್ಪ ಕತೆ, ಅಲ್ಲಿ ಬಂದಂಥ ಜನಸಾಗರ ಮತವಾಗಿ ಕನ್ವರ್ಟ್ ಆಗಿಬಿಟ್ರೆ ಅನ್ನೋದರ ಬಗ್ಗೆನೇ ಈಗ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿರೋದು. ಮತ್ತು ಆಪರೇಷನ್ ಸಿದ್ದರಾಮಯ್ಯಗೆ ರಣತಂತ್ರ ರೆಡಿಯಾಗಿರೋದು. ಸಿಕ್ಕುವಂಥ ಅಸ್ತ್ರ ಯಾವುದು? IT, ED ಪ್ರಯೋಗ ಮಾಡೋದಕ್ಕಾಗಲ್ಲ. ಸಿದ್ದರಾಮಯ್ಯ ವಿಚಾರದಲ್ಲಿ ಬಿಜೆಪಿಗರಿಗೆ ತಕ್ಷಣ ಸಿಗುವಂಥ ವಿಚಾರ
ಈ ಧರ್ಮದ ವಿಚಾರ, ಹಿಂದುತ್ವದ ವಿರೋಧಿ, ಸದಾ ಮುಸಲ್ಮಾನರ ಪರ ನಿಲ್ತಾರೆ. ಸಿದ್ದರಾಮಯ್ಯನವ್ರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟಿಂದಾಗಿ ಯಾವ ರೀತಿ ದಂಗಲ್ ನಡೀತಾ ಇದೆ ಇವತ್ತು. ಮುಸಲ್ಮಾನರ ಏರಿಯಾಗೆ ಹೋಗಿ ಯಾಕೆ ನೀವು ಸಾವರ್ಕರ್ ಫೋಟೋ ಹಾಕ್ತೀರಾ ಅಂತ ಕೇಳಿದ್ದಕ್ಕೆ, ಹಾಗಾದರೆ ಮುಸಲ್ಮಾನರ ಏರಿಯಾ ಅಂದರೆ ಏನು, ಪಾಕಿಸ್ತಾನವಾ, ಏನು ಹೇಳ್ತಿದ್ದೀರಿ ಅಂತ ಮುಗಿ ಬೀಳ್ತಿದ್ದಾರೆ. ಸೊ ಸಿದ್ದರಾಮಯ್ಯನವರ ಹೇಳಿಕೆ, ಸಿದ್ದರಾಮಯ್ಯನವರ ಸಿದ್ಧಾಂತವೇ ಈಗ BJPಗೆ ಬಹಳ ದೊಡ್ಡ ಅಸ್ತ್ರವಾಗಿದೆ. ಹಾಗಾದರೆ ಇದು ಕಾಂಗ್ರೆಸ್ಗೆ ಪೆಟ್ಟು ಕೊಡಲಿದೆಯೋ, ಸಿದ್ದರಾಮಯ್ಯನವರ ಬಲ ಮತ್ತಷ್ಟು ಜಾಸ್ತಿ ಮಾಡಲಿದೆಯೋ, ಕಾದು ನೋಡಬೇಕು ವೀಕ್ಷಕರೇ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.